ನಮಸ್ಕಾರ ಸ್ನೇಹಿತರೆ, ಯಾವುದೇ ಕೆಲಸದಲ್ಲಿ ಕನ್ಸಿಸ್ಟೆಂಟ್ ಆಗಿರೋದು ಹೇಗೆ? ಪ್ರತಿ ವೀಕೆಂಡ್ ಬಂದರೆ ಸಾಕು ನಮ್ಮ ಯುವಕರು ಮಂಡೆಯಿಂದ ನೋಡ್ಗುರು ಜಿಮ್ ಶುರು ಮಾಡಿಬಿಡ್ತೀನಿ, ಹಾಗೆ ಕಿತ್ಕೊಂಡು ಬರಬೇಕು, ಆ ರೀತಿ ಮಾಡಿಬಿಡ್ತೀನಿ ಅಂತ. ಮಂಡೆ ಹೋದ್ಮೇಲೆ ಮಳೆಗಾಲ, ಚಳಿಗಾಲ, ಚಳಿ, ಫ್ಯಾಟ್ ಕರಗಲ್ಲ, ಬೇಸಿಗೆ ಬರಲಿ, ಬಿಸಿಲು ಬೀಳಲಿ, ಅವಾಗ ಫ್ಯಾಟ್ ನೀರಾಗಿರುತ್ತೆ, ಅವಾಗ ಕರಗಿಸ್ಬಿಡ್ತೀನಿ. ನಾನು ಕೇಳಿದ್ದೀನಿ ಸ್ವಾಮಿ ಈ ರೀತಿ ಹೇಳಿರೋದನ್ನು, ಬಟ್ ಮಾಡಿಲ್ಲ. 7-8 ಬೇಸಿಗೆ ಆಗೋಯ್ತು, ಆಮೇಲೆ ಇನ್ನೂ ಮಾಡಿಲ್ಲ ಅವರು, ಹಾಗೆ ಇದ್ದಾರೆ. ನೆಕ್ಸ್ಟ್ ಡಯಟ್ ಮಾಡ್ತೀನಿ, ಕಾಫಿ ಬಿಡ್ತೀನಿ, ಈ ರೀತಿ ನಾನಾ ಥರದನ್ನು ಅಂದ್ಕೊಳ್ತಾರೆ. ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಬಿಡ್ತೀನಿ, ಇದು ಬಿಡ್ತೀನಿ ಅಂತ. ಆದರೆ ವಾಸ್ತವದಲ್ಲಿ ಅವರ ಪ್ರಯತ್ನ ಶುರುನೇ ಮಾಡಲ್ಲ. ನೆಕ್ಸ್ಟ್ ಮಂಡೆಗೆ ಹೋಗ್ತಿರುತ್ತೆ, ಮತ್ತು ನೆಕ್ಸ್ಟ್ ಮಂಡೆಗೆ ಹೋಗ್ತಿರುತ್ತೆ, ಆಮೇಲೆ ನೆಕ್ಸ್ಟ್ ಸಮ್ಮರಿಗೆ ಹೋಗ್ತಿರುತ್ತೆ, ಅಥವಾ ನೆಕ್ಸ್ಟ್ ವಿಂಟರ್ಗೆ ಹೋಗ್ತಿರುತ್ತೆ, ನೆಕ್ಸ್ಟ್ ಮಾನ್ಸೂನ್ಗೆ ಹೋಗಿರುತ್ತೆ. ಈ ರೀತಿ ಬದಲಾಗ್ತಾನೆ ಇರುತ್ತೆ. ಇನ್ನು ಕೆಲವರು ಹೋಗ್ತಾರೆ, ಹೋಗಿ ಜಾಯಿನ್ ಆಗ್ತಾರೆ, ದುಡ್ಡು ಕೊಡ್ತಾರೆ. ಆದರೆ ವಿಚಾರ ಗೊತ್ತಾ, ಇತ್ತೀಚಿನ ಸರ್ವೆ ಪ್ರಕಾರ ಹೊಸ ವರ್ಷದಲ್ಲಿ ಜಿಮ್ ಸೇರಿದ ಜನರಲ್ಲಿ ಬರೀ 10% ಜನ ಮಾತ್ರ 1 ವರ್ಷದವರೆಗೂ ಜಿಮ್ಗೆ ಹೋಗ್ತಾರೆ. ಹಾಗಾದ್ರೆ ಇದಕ್ಕೆ ಏನು ಕಾರಣ? ಕನ್ಸಿಸ್ಟೆಂಟ್ ಆಗಿರೋದು ಅಷ್ಟು ಕಷ್ಟ ಯಾಕೆ ಕೆಲವರಿಗೆ? ಅಷ್ಟೊಂದು ಲೇಜಿ ಆಗಿಬಿಟ್ವ ನಾವು ಜೀವಿಗಳು, ಮನುಷ್ಯ ಜೀವಿಗಳು, ಅಥವಾ ನಮ್ಮ ಬ್ರೈನ್ ರಚನೆಯೇ ಆ ರೀತಿ ಸೋಂಬೇರಿನ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ಹಿಂದಿರೋ ಸೈನ್ಸ್ ಏನು, ಕನ್ಸಿಸ್ಟೆನ್ಸಿ ಹ್ಯಾಕ್ಸ್ ಏನೇನು, ಮೆದುಳನ್ನು ಹ್ಯಾಕ್ ಮಾಡಿ ನೀವು ಹೇಗೆ ಯಾವುದೇ ಕೆಲಸದಲ್ಲಿ ಕನ್ಸಿಸ್ಟೆಂಟ್ ಆಗಿರ್ಬೋದು ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕನ್ಸಿಸ್ಟೆನ್ಸಿ ಅಂದರೆ ಏನು ಸ್ನೇಹಿತರೆ? ಕನ್ಸಿಸ್ಟೆನ್ಸಿ ಅಂದರೆ ಮೂಡ್, ಮೋಟಿವೇಶನ್ ಯಾವುದರ ಮೇಲೂ ಅವಲಂಬಿಸದೆ ಒಂದೇ ಕೆಲಸವನ್ನು ಪದೇ ಪದೇ ರಿಪೀಟೆಡ್ಲಿ, ಬೋರ್ ಆಗದೆ, ಆಯಾಸ ಆಗದೆ, ಬೇಜಾರೂ ಮಾಡ್ಕೊಳ್ಳದೆ, ಇಂಟ್ರೆಸ್ಟಿಂದ, ಖುಷಿಯಿಂದ ವರ್ಷಗಳ ಕಾಲ ರಿಪೀಟೆಡ್ಲಿ ಡೇ ಇನ್ ಡೇ ಔಟ್ ಮಾಡ್ತಾ ಹೋಗೋದು. ಇನ್ನು ಸ್ನೇಹಿತರೆ, ಕೆಲವರು ಜಿಮ್ ಮೆಂಬರ್ಶಿಪ್ ಇಲ್ಲ, ತಗೊಂಡ್ಮೇಲೆ ಹೋಗ್ತೀನಿ ಅಂತಿರ್ತಾರೆ. ಇವಾಗಲೇ ತಗೊಳ್ಬೋದಲ್ಲ ಕೇಳಿದ್ರೆ, ಎಷ್ಟಾಗುತ್ತೆ, ಇಷ್ಟಾಗುತ್ತಾ, ಓಕೆ, ಅದು ದುಡ್ಡು ಬಂದಾಗ ಅವಾಗ ಮಾಡ್ಕೊತೀನಿ, ಅವಾಗ ಅದು ಬರೋದಿರುತ್ತೆ, ಅವಾಗ ಮಾಡ್ಕೊತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ಆ ದುಡ್ಡು ಬರುತ್ತೆ, ಬಂದಾಗ ಓಕೆ, ಇದ್ರ ಬದಲಿಗೆ ಇದು ಮಾಡ್ಬೋದಲ್ಲ, ಇದ್ರ ಮೇಲೆ ಖರ್ಚು ಮಾಡ್ಬೋದಲ್ಲ, ಇದು ಇನ್ನೂ ಮಜಾ ಕೊಡುತ್ತಲ್ವಾ, ಅಲ್ಲಿ ಹೋಗಿ ಜಿಮ್ಗೆ, ಓಕೆ ಅದು ನೋಡೋಣ, ಇದನ್ನು ಮಾಡ್ತೀನಿ ಅಂತ ಇದನ್ನು ಮಾಡ್ತಾರೆ, ಇನ್ನೊಂದೇನೋ ಒಂದು ಮಾಡ್ತಾರೆ. ಓಕೆ, ನೆಕ್ಸ್ಟ್ ತಾವು ಕೆಲಸ ಮಾಡ್ತಿರೋ ಕಂಪನಿಯಲ್ಲಿ ಕಾರ್ಪೊರೇಟ್ ಜಿಮ್ ಮೆಂಬರ್ಶಿಪ್ಪೇ ಸಿಕ್ತು, ಕಂಪನಿ ಕಡೆಯಿಂದನೇ ಸಿಕ್ತು ಅಂದರೂ ಕೂಡ 1 ದಿವಸ 2 ದಿವಸ ಆಮೇಲೆ ಒಬ್ಬನೇ ಹೋಗಬೇಕಾ, ಅವನು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಇವಳು ಬಂದಿದ್ರೆ ಚೆನ್ನಾಗಿರ್ತಿತ್ತು, ನಾನು ಒಬ್ಬನೇ ಹೋಗಬೇಕಲ್ಲ, ಅವ್ರು ಬರ್ತಿಲ್ವಲ್ಲ, ಫ್ರೆಂಡ್ ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ ಅನ್ನೋದನ್ನು ಶುರು ಮಾಡ್ತಾರೆ. ಹಂಗೆ ಮಾಡಿದ್ರೆ ಯಾವ ಕಾರಣಕ್ಕೂ ಜೀವನದಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಫ್ರೆಂಡ್ ಬರಲಿ ಬರದೇ ಇರಲಿ, 6 ಗಂಟೆ ಆಯಿತಾ ಅಥವಾ 7 ಗಂಟೆ ಆಯಿತಾ, ನಿಮ್ಮ ಟೈಮ್ ನೋಡಿಕೊಂಡು ಆ ಟೈಮ್ ಬಂದ ತಕ್ಷಣ ಕಾಲು ಜಿಮ್ ಕಡೆಗೆ ಓಡೋಕ್ಕೆ ಶುರು ಮಾಡಿರಬೇಕು, ರಿಪೀಟೆಡ್ಲಿ ಎವ್ರಿ ಡೇ. ಮಧ್ಯದಲ್ಲಿ ಹುಷಾರಿಲ್ಲದಾಗ ಅಥವಾ ಫ್ಯಾಮಿಲಿ ಕಾನ್ಸ್ಟ್ರೇಂಟ್ಸಿಂದ ಸ್ವಲ್ಪ ಬ್ರೇಕ್ಸ್ ಬರಬಹುದು ನಡುವೆ. ಆದರೆ 5-10 ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ತೆಗೆದಾಗ ಆಫ್ಗಿಂತ ಆನೇ ಜಾಸ್ತಿ ಇರಬೇಕು ನಿಮ್ಮ ಜಿಮ್. ಉದಾಹರಣೆಗೆ ಅದು ಕನ್ಸಿಸ್ಟೆನ್ಸಿ ಅಂತಾರೆ. ಇದು ಜನರಲ್ ಡೆಫಿನಿಷನ್ ಆಯಿತು. ನ್ಯೂರೋ ಸೈನ್ಸ್ ಪ್ರಕಾರ ಕನ್ಸಿಸ್ಟೆನ್ಸಿ ಅಂದರೆ ಮೆದುಳು ಹೆಚ್ಚು ಶ್ರಮ ಇಲ್ಲದೆ ಅಥವಾ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಹಾಕದೆ ಒಂದು ಕೆಲಸವನ್ನು ರೆಗ್ಯುಲರ್ ಆಗಿ ಮಾಡ್ತಿರೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆಟೋಮೇಷನ್ ಥರ. ಆಟೋಮೇಷನ್ನಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಫ್ಯಾಕ್ಟ್ರಿಯಲ್ಲಿ ಆಟೋಮೇಷನ್ ಜಾಸ್ತಿ ಇರೋ ಕಡೆ ಮಷಿನ್ಗಳೇ ಕೆಲಸ ಮಾಡ್ತಿರ್ತವೆ. ಅವುಗಳಿಗೆ ಯಾವುದೇ ಶಿಫ್ಟ್ ಇಲ್ಲ, ಅವುಗಳಿಗೆ ಯಾವುದೇ ಬ್ರೇಕ್ ಇಲ್ಲ, ಅವುಗಳು ತಿನ್ನೋದು ಇಲ್ಲ, ಅವುಗಳು ಹೊರಗೆ ಹಾಕೋದು ಇಲ್ಲ, ಅವುಗಳಿಗೆ ಟಯರ್ಡ್ ಆಗೋದು ಇಲ್ಲ. ಆ ಮಷಿನ್ಗಳು ನಿಲ್ಲೋದು ಯಾವಾಗಂದರೆ ಅದರ ಪಾರ್ಟ್ಸ್ ಹೋದಾಗ, ಅದು ರಿಪ್ಲೇಸ್ ಮಾಡಿದ್ರೆ ಮತ್ತೆ ಹೋಗ್ತಾನೆ ಇರ್ತವೆ. ಅದು ಆಟೋಮೇಷನ್ನ ಪವರ್. ಮೆದುಳು ಕೂಡ ಆ ರೀತಿ ಆಟೋಮೇಷನ್ ಮೋಡ್ನಲ್ಲಿ ಕೆಲಸ ಮಾಡೋದು, ಅದನ್ನು ಅಚೀವ್ ಮಾಡಬೇಕು. ಅದಕ್ಕಾಗಿ ಇದನ್ನು ನ್ಯೂರಲ್ ಆಟೋಮೇಷನ್ ಅಂತಲೇ ಕರೀತಾರೆ. ಆದರೆ ಈ ನ್ಯೂರಲ್ ಆಟೋಮೇಷನ್ನ ಇಲ್ಲಿ ಅಚೀವ್ ಮಾಡೋದು ಹೇಗೆ? ಇದು ಅರ್ಥ ಆಗಬೇಕು ಅಂದರೆ ಚೂರು ನಾವು ಮೆದುಳಿಗೆ ಕೈ ಹಾಕಬೇಕು. ಮೆದುಳಿನಲ್ಲಿ ಕನ್ಸಿಸ್ಟೆನ್ಸಿ ಆಟ. ಜಿಮ್ಗೆ ಹೋಗ್ತೀನಿ, ನಾಳೆಯಿಂದ ಸಕ್ಕರೆ ಸ್ಟಾಪ್ ಮಾಡ್ತೀನಿ, ಈ ಥರ ನಾವು ಯಾವುದೇ ಹೊಸ ನಿರ್ಧಾರ ತಗೊಂಡಾಗ ಇದನ್ನು ಹ್ಯಾಂಡಲ್ ಮಾಡೋದು ಯಾವುದು? ನಾನೇ ರೀ ಅಂತ ಹೇಳ್ಬೋದು. ನಿಮ್ಮ ಒಳಗಡೆ ಯಾರು? ನಿಮ್ಮ ತಲೆ ಬುರುಡೆ ಒಳಗಡೆ ಇರೋ ಮೆದುಳಿನಲ್ಲಿರೋ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, PFC. ಇದು ನಮ್ಮ ವಿಲ್ ಪವರ್ನ ಸೆಂಟರ್. ಈ ಹಿಂದೆ ನಾವು ಉಕ್ಕಿನಂಥ ವಿಲ್ ಪವರ್ ಗಳಿಸೋದು ಹೇಗೆ ಅಂತ ಈ ಸ್ಟೋರಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಈ ವಿಶೇಷ ಭಾಗದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಮೆದುಳಿನ ಮುಂಬದಿ ಅಥವಾ ಫ್ರಂಟಲ್ ಲೋಬ್ನಲ್ಲಿ ಈ PFC ಇರುತ್ತೆ. ಹೊಸ ಡಿಸಿಷನ್ ತಗೊಳ್ಳೋದು, ಪ್ಲಾನಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದು. ದೇಹದ ಕ್ಯಾಬಿನೆಟ್ ಇದ್ದ ಹಾಗೆ. ಆದರೆ ಸಮಸ್ಯೆ ಏನು ಅಂದರೆ ಈ PFC ದೊಡ್ಡ ಬಕಾಸುರ, ಸಿಕ್ಕಾಪಟ್ಟೆ ಎನರ್ಜಿ ತಿನ್ನುತ್ತೆ.
ಹೀಗಾಗಿನೇ ಹೊಸ ಹವ್ಯಾಸ ಶುರು ಮಾಡಿದಾಗ ಬೇಗ ಅಯ್ಯೋ ಸಾಕಪ್ಪ ಅಂತ ಅನ್ಸೋಕೆ ಶುರುವಾಗುತ್ತೆ. ಡ್ರೈನ್ ಔಟ್ ಆಗ್ತಾ ಇದ್ದೀವಿ, ಇಂಥ ಜೀವನ ನನಗೆ ಬೇಕಾ ಅಂತ ಅನ್ಸೋಕೆ ಶುರು, ಇಷ್ಟು ಕಷ್ಟಪಟ್ಟಿದ್ದನ್ನೆಲ್ಲ ಮಾಡಬೇಕಾ ಅಂತ ಅನಿಸುತ್ತೆ. ಹೀಗಾಗಿ ಇದನ್ನು ತಪ್ಪಿಸೋಕೆ ಮೆದುಳು ಆ ಕೆಲಸವನ್ನು ಬೇಸಲ್ ಗ್ಯಾಂಗ್ಲಿಯಾಗೆ ಹಸ್ತಾಂತರ ಮಾಡುತ್ತೆ. ಇದು ನಮ್ಮ ಹ್ಯಾಬಿಟ್ ಸೆಂಟರ್, ಮೆದುಳಿನಲ್ಲೇ ಇರೋದು ಇನ್ನೊಂದು ಭಾಗ. ಇದು ಮೆದುಳಿನ ಮಧ್ಯ ಭಾಗದಲ್ಲಿರುತ್ತೆ. ಪದೇ ಪದೇ ಪುನರಾವರ್ತನೆ ಆಗೋ ರೆಪಿಟೇಟಿವ್ ಆ್ಯಕ್ಷನ್ಸ್ ಇಲ್ಲಿಗೆ ಶಿಫ್ಟ್ ಆಗ್ತವೆ. ನಮ್ಮ ಕೆಲಸ ಪ್ರತಿ ಸಲ ರಿಪೀಟ್ ಆದಾಗಲೂ ಬೇಸಲ್ ಗ್ಯಾಂಗ್ಲಿಯಾದ ನರಕೋಶಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಯಾವುದನ್ನೇ ರಿಪೀಟೆಡ್ಲಿ ಮಾಡಿದ್ರೆ ನಾವು ಗಟ್ಟಿ ಆಗ್ತಾ ಹೋಗ್ತೀವಲ್ಲ, ಅದರಲ್ಲಿ ಎಕ್ಸಸೈಸ್ ಆದರೂ ಅಷ್ಟೇ, ದೇಹದ ಮಸಲ್ಸ್ ಆದರೂ ಅಷ್ಟೇ, ಹಾಗೆ ಇಲ್ಲೂ ಕೂಡ ಅದು ಬಲವಾಗ್ತಾ ಹೋಗುತ್ತೆ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಇದರಿಂದ ನೆಕ್ಸ್ಟ್ ಟೈಮ್ ಅದೇ ಟಾಸ್ಕ್ ಬಂದಾಗ ಮೆದುಳು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಹೀಗಾಗಿ ಒಮ್ಮೆ ಈ ಭಾಗಕ್ಕೆ ಟಾಸ್ಕ್ ಶಿಫ್ಟ್ ಆಯಿತು ಅಂದರೆ ಮುಗಿತು, ಆಟೋ ಪೈಲಟ್ ಮೋಡ್ನಲ್ಲಿ ಕೆಲಸ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ನಿದ್ದೆಗಣ್ಣಿನಲ್ಲಿದ್ದರೂ ಕೈ ತನ್ನಿಂತಾನೆ ಬ್ರಷ್ ಮಾಡೋದು ಅಥವಾ ಬೈಕ್ ಓಡಿಸುವಾಗ ಯೋಚಿಸದೆ ಗೇರ್ ಹಾಕೋದು. ಸ್ಟಡೀಸ್ ಪ್ರಕಾರ ನಮ್ಮ ದಿನದ 70% ಕೆಲಸ ಬೇಸಲ್ ಗ್ಯಾಂಗ್ಲಿಯಾನೇ ಮಾಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಹೊಸ ಹವ್ಯಾಸವನ್ನು PFCನಿಂದ ಬೇಸಲ್ ಗ್ಯಾಂಗ್ಲಿಯಾಗೆ ಶಿಫ್ಟ್ ಆಗೋ ರೀತಿ ನೋಡ್ಕೋಬೇಕು. ಕಿವಿಯಿಂದ ಕೈ ಹಾಕಿ ಹಿಂಗೆ ದುಡಿ, ಬಾ ಮಧ್ಯಕ್ಕೆ ಬಾ, ಮುಂದಿನಿಂದ ಹಿಂದಕ್ಕೆ ಹೋಗು ಅಂತ ಹೇಳಿ ತಳ್ಳೋಕ್ಕಾಗತ್ತಾ? ಆಗಲ್ಲ. ಮತ್ತು ಹೆಂಗೆ ಶಿಫ್ಟ್ ಮಾಡೋದು ಇದನ್ನು ಅಲ್ಲಿಂದ ಅಲ್ಲಿಗೆ? ಇದಕ್ಕೆ ಹಲವಾರು ದಾರಿಗಳಿದ್ದಾವೆ. ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಕೆಲವೊಂದು ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಆದರೆ ಇವುಗಳಿಗೆ ಗಾಢವಾದ ಕಾರಣಗಳಿವೆ. ಕನ್ಸಿಸ್ಟೆನ್ಸಿ ಪಡೆಯೋ ಸೈಂಟಿಫಿಕ್ ಹ್ಯಾಕ್ಸ್. ಚಿಕ್ಕದಾಗಿ ಶುರು ಮಾಡಿ. ಮೊದಲ ದಿನವೇ 2 ಗಂಟೆ ಜಿಮ್ ಬೇಡ. ಬಹಳ ಜನ ಕನ್ಸಿಸ್ಟೆಂಟ್ ಆಗಿರೋದು ಅಂದರೆ ಆರಂಭದಲ್ಲಿ ಬಟ್ಟೆ ಹರಿದು ಹೋಗೋ ರೀತಿ ವರ್ಕೌಟ್ ಮಾಡೋದು ಅಂತ ಅಂದ್ಕೊಳ್ತಾರೆ. ಮೊದಲ ದಿನವೇ ಎಲ್ಲ ಎತ್ತಿ ಬಿಸಾಕ್ತಾರೆ. ಯಾವ ಲೆವೆಲ್ಗಂದರೆ ಬಟ್ಟೆ ಹರಿಯುತ್ತೋ ಬಿಡುತ್ತೋ ಅವರ ದೇಹದ ಭಾಗ, ಮಸಲ್, ಆ ಟಿಶ್ಯೂಸ್ ಅವೇ ಟೇರ್ ಆಗ್ಬಿಡ್ಬೇಕು, ಆ ಲೆವೆಲ್ಗೆ ವರ್ಕೌಟ್ ಮಾಡ್ತಾರೆ. ಫಸ್ಟ್ ಡೇನೇ ಕೈ ಎಷ್ಟು ದಪ್ಪ ಇರುತ್ತೆ ಅದನ್ನು ಹಿಂಗೆ ಮಾಡಿಬಿಟ್ಟು ನೋಡೋದು. ಆಮೇಲೆ ಮಿರರಲ್ಲಿ ನಾನು ತುಂಬ ಜನ ನೋಡಿದೆ ಆ ಥರ ಮಾಡೋದನ್ನು. ಫಸ್ಟ್ ಡೇನೇ ಜಾಯಿನ್ ಆಗಿರೋ ದಿನನೇ ಬಂತಾ ಮೊಟ್ಟೆ ಅಂತೇಳಿ. ಆದರೆ ನ್ಯೂರೋ ಸೈನ್ಸ್ ಪ್ರಕಾರ ಇದು ರಾಂಗ್ ಅಪ್ರೋಚ್. ಬರೀ ಫಿಸಿಯಾಲಜಿ ಪ್ರಕಾರ ಮಾತ್ರ ಅಲ್ಲ, ನ್ಯೂರೋ ಸೈನ್ಸ್ ಪ್ರಕಾರವೂ ಇದು ರಾಂಗ್ ಅಪ್ರೋಚ್. ಯಾಕಂದರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಒತ್ತಡಕ್ಕೊಳಗಾಗುತ್ತೆ. ನಿಮಗೆ ಈಗ ಆಲ್ರೆಡಿ ಹೇಳಿದ್ವಿ, ಹೊಸ ಡಿಸಿಷನ್ ತಗೊಳ್ಳೋದು PFC ಅಂತ ಬ್ರೈನ್ನಲ್ಲಿ. ಸ್ನೇಹಿತರೆ, ಫುಲ್ ಡಿಸ್ಕ್ಲೋಜರ್, ನಾನಾಗಲಿ ನಮ್ಮ ಟೀಮ್ನಲ್ಲಿರೋ ಯಾರಾಗಲಿ ನ್ಯೂರೋ ಸೈಂಟಿಸ್ಟ್ಗಳಲ್ಲ. ನಾವು ಇದನ್ನು ರಿಸರ್ಚ್ ಮಾಡಿ ಹುಡುಕಿ ಅರ್ಥ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳೋಕೆ ಪ್ರಯತ್ನ ಪಡ್ತಿರೋದು. ನಿನಗೇನು ಗೊತ್ತು ಅಂತ ಕೇಳ್ತಾರೆ ಕೆಲವರ ಮೇಲೆ. ಸೊ ನೀವು ಶುರುವಲ್ಲೇ ಕಠಿಣ ಕೆಲಸ ಕೊಟ್ಟರೆ PFC ತಡೆದುಕೊಳ್ಳಲ್ಲ. ದೊಡ್ಡ ಬದಲಾವಣೆಯನ್ನ ಬ್ರೈನ್ ರೆಸಿಸ್ಟ್ ಮಾಡುತ್ತೆ. ಹೀಗಾಗಿ ಹೊಸ ಅಭ್ಯಾಸ ರೂಢಿಸಿಕೊಳ್ಳುವಾಗ ಚಿಕ್ಕದಾಗಿ ಶುರು ಮಾಡಬೇಕು. ದಿನಕ್ಕೆ 2 ಪುಷಪ್ನಿಂದ ಶುರು ಮಾಡಿದ್ರು ಸಾಕು. ಇದರಿಂದ ಬ್ರೈನ್ ಬೇಗ ಇದನ್ನ ರೆಪಿಟೇಟಿವ್ ಆಕ್ಷನ್ ಆಗಿ ಬದಲಾಯಿಸೋಕೆ ನೆರವಾಗುತ್ತೆ. ಆರಂಭದಲ್ಲಿ ಫೋಕಸ್ ಹೆಚ್ಚಿರಲಿ. ಹೊಸ ಹವ್ಯಾಸ ರೂಢಿಸುವಾಗ ಹೆಚ್ಚು ಗಮನ ಕೊಡಿ. ಫೋನ್ ದೂರ ಇಡಿ. ಅರ್ಧ ಗಂಟೆ ಕೆಲಸ ಮಾಡಿದ್ರು ಕಂಪ್ಲೀಟ್ ಅಟೆನ್ಷನ್ ಇರಲಿ. ಇದರಿಂದ ಅಸಿಟೈಲ್ ಕಾಲಿನ್ ಅನ್ನೋ ಕೆಮಿಕಲ್ ಉತ್ಪತ್ತಿಯಾಗುತ್ತೆ. ಇದು PFCನಿಂದ ಬೇಸಲ್ ಗ್ಯಾಂಗ್ಲಿಯಾಗೆ. ಏನು ಹೇಳಿ PFC ಬೇಸಲ್ ಗ್ಯಾಂಗ್ಲಿಯಾ? ನಿಮ್ಮ ಮೆದುಳಿನ ಪಾರ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಮೈಂಡಲ್ಲಿ ಇಟ್ಕೊಂಡಿರಿ ಇದನ್ನು. PFC ಸ್ವಲ್ಪ ಫ್ರಂಟಲ್ಲಿ ಇರುತ್ತೆ, ಬೇಸಲ್ ಗ್ಯಾಂಗ್ಲಿಯಾ ಮಧ್ಯದಲ್ಲಿರುತ್ತೆ. ಸೊ ಇದು PFCಯಿಂದ ಬೇಸಲ್ ಗ್ಯಾಂಗ್ಲಿಯಾಗೆ ಹೋಗ್ತಿರೋ ಸಿಗ್ನಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ಬೇಸಲ್ ಗ್ಯಾಂಗ್ಲಿಯಾದಲ್ಲಿ ನಿಮ್ಮ ಹ್ಯಾಬಿಟ್ ಗಟ್ಟಿಯಾಗಿ ಕೂರುತ್ತೆ. ಟ್ರಿಗರ್ ಇಟ್ಕೊಳ್ಳಿ. ಅಂದರೆ ಹೊಸ ಹ್ಯಾಬಿಟ್ನ ಟ್ರಿಗರ್ ಮಾಡುವಂಥ ವಸ್ತು ನಿಮ್ಮ ಮುಂದೆ ಇರಬೇಕು. ಎಕ್ಸಸೈಸ್ ಮಾಡೋಕೆ ಶೂ ಕಣ್ಣೆದುರಿಗೆ ಇರಬೇಕು ನಿಮ್ಮದು. ಓದೋಕೆ ಪುಸ್ತಕವನ್ನು ದಿಂಬಿನ ಹತ್ತಿರ ಇಡಬೇಕು. ನೋಡಿದಾಗ ನೆನಪಾಗಬೇಕು, ತಗೋ ಚೂರು ಓದು ಅಂತ. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡಿದಾಗ ಆ ಟಾಸ್ಕ್ನಲ್ಲಿ ಬಳಕೆಯಾದ ವಸ್ತು, ಕೆಲಸ ಮಾಡಿದ ಟೈಮ್ ಹಾಗೂ ಯಾವ ಜಾಗದಲ್ಲಿ ಇದ್ವಿ ಅನ್ನೋ ಸಂಪೂರ್ಣ ಕಾಂಟೆಕ್ಸ್ಚುವಲ್ ಅಥವಾ ಸಾಂದರ್ಭಿಕ ಮಾಹಿತಿ ಮೆದುಳಿನ ಬೇಸಲ್ ಗ್ಯಾಂಗ್ಲಿಯಾದ ಸ್ಟ್ರಯಾಟಮ್ ಅನ್ನೋ ಜಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಮತ್ತೆ ಈ ಕಾಂಟೆಕ್ಸ್ಟ್ ಸಿಗ್ನಲ್ ಕಂಡ ತಕ್ಷಣ ಬೇಸಲ್ ಗ್ಯಾಂಗ್ಲಿಯಾ ಆಕ್ಟಿವೇಟ್ ಆಗುತ್ತೆ, ಮತ್ತೆ ಆ ಕೆಲಸ ಮಾಡುವಂತೆ ಪ್ರಚೋದನೆ ಕೊಡುತ್ತೆ. ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ಸ್ ಅಂದರೆ ನಾವು ಹೊಸ ಹವ್ಯಾಸಕ್ಕೆ ಒಂದು ಸಿಚುವೇಶನ್ನ ಲಿಂಕ್ ಮಾಡೋದು. ಉದಾಹರಣೆಗೆ ಸಂಜೆ 7 ಆಯಿತು ಅಂದರೆ ಓದ್ತೀನಿ, ಸೂರ್ಯೋದಯ ಆದ ತಕ್ಷಣ ಜಿಮ್ಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳೋದು. ಇದರಿಂದ ಬ್ರೈನ್ಗೆ ಎಸ್ ಆರ್ ನೋ ಡಿಸಿಷನ್ ತಗೊಳ್ಳೋ ಒತ್ತಡ ಇರಲ್ಲ, ಟೈಮ್ ಇರುತ್ತೆ ಇನ್ನೊಂದು ಸ್ವಲ್ಪ. ಇದೊಂಥರ ನಮ್ಮ ಮೆದುಳಿಗೆ ಸಜೆಸ್ಟಿವ್ ಕ್ವಶನ್ಸ್ ಹಾಕಿದ ಹಾಗೆ ಅಷ್ಟೇ. ಯಾರಿಗಾದ್ರೂ ಊಟ ಮಾಡ್ತೀರಾ ಇಲ್ವಾ ಅಂತ ಕೇಳಿದ್ರೆ ಅವರು ಇಲ್ಲ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಅದೇ ನಾವು ನೇರವಾಗಿ ನೀವು ಚಪಾತಿ ಪ್ರಿಫರ್ ಮಾಡ್ತೀರಾ ರೈಸಾ ಅಂತ ಕೇಳಿದಾಗ ಅವರು ಬೇಡ ಅನ್ನೋದ್ರ ಬದಲಿಗೆ ಕ್ವಶನ್ ಈ ರೀತಿ ಇರೋದ್ರಿಂದ ಟ್ರಿಕ್ಸ್ ಅದು. ಅವರು ಹೆಚ್ಚಿನ ಸಂದರ್ಭಗಳಲ್ಲಿ ಅವ್ರು ಯಾವುದನ್ನು ಪ್ರಿಫರ್ ಮಾಡ್ತಾರೆ ಅದನ್ನು ಹೇಳೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಮ್ಮ ಹೊಸ ಟಾಸ್ಕ್ಗೆ ಮತ್ತೊಂದು ಸಿಚುವೇಶನ್ನ ಅಟ್ಯಾಚ್ ಮಾಡಿದ್ರೆ ಮೈಂಡ್ಗೆ ಎಸ್ ಆರ್ ನೋ ಥಿಂಕ್ ಮಾಡೋ ತಾಪತ್ರೆ ಇರಲ್ಲ, ಫ್ರಿಕ್ಷನ್ ಕಮ್ಮಿ ಆಗುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಫ್ಲೋ ಈಸಿ ಆಗುತ್ತೆ ವರ್ಕು. ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂದರೆ ಹಳೆಯ ಹವ್ಯಾಸಕ್ಕೆ ಹೊಸದನ್ನು ಜೋಡಿಸೋದು. ಟೀ ಕುಡಿದ ಮೇಲೆ 2 ನಿಮಿಷ ಧ್ಯಾನ ಮಾಡ್ತೀನಿ
ಅಂತ ಅಂದ್ಕೊಳ್ಬಹುದು. ಇದರಿಂದ ಹಳೆಯ ಹವ್ಯಾಸಕ್ಕೆ ಅಟ್ಯಾಚ್ ಆಗಿರುತ್ತೆ. ಅದು ಮುಗಿದ್ಮೇಲೆ ಇದು ಮಾಡಬೇಕು ಅನ್ನೋದು ಆಟೋಮೇಟ್ ಆಗಿಬಿಡುತ್ತೆ. ಹಳೆ ಹ್ಯಾಬಿಟ್ಗೆ ಆಲ್ರೆಡಿ ನಮ್ಮ ನರಕೋಶ ಅಡ್ಜಸ್ಟ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ. ಈಗ ಹೊಸದು ಅಟ್ಯಾಚ್ ಮಾಡಿದ್ರೆ ಮೆದುಳಿಗೆ ಸ್ಟಿಮ್ಯುಲೇಷನ್ ಕೊಡೋದು ಈಸಿ ಆಗುತ್ತೆ. ಬೇಸಲ್ ಗ್ಯಾಂಗ್ಲಿಯಾ ಆ ಹಳೆ ಅಭ್ಯಾಸಕ್ಕೆ ಈ ಹೊಸ ಹ್ಯಾಬಿಟ್ನ ಕೂಡ ಸೇರಿಸ್ಕೊಳ್ಳುತ್ತೆ. ಸಣ್ಣ ಬಹುಮಾನ ಕೊಡಿ, ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಟಾಸ್ಕ್ನ ಅಚೀವ್ ಮಾಡಿದ ತಕ್ಷಣ ಸಣ್ಣ ಸಣ್ಣ ರಿವಾರ್ಡ್ ಕೊಟ್ಕೋಬೇಕು. ನಿಮಗೆ ನೋಟ್ಬುಕ್ನಲ್ಲಿ ಒಂದು ಟಿಕ್ ಮಾರ್ಕ್ ಮಾಡಿದರೂ ಕೂಡ ಸಾಕು, ಡೊಪಮೈನ್ ಬಿಡುಗಡೆಯಾಗಿ ಬ್ರೈನ್ ಮತ್ತಷ್ಟು ಪ್ರಚೋದನೆ ಪಡೆಯುತ್ತೆ. ಅಥವಾ ಬೇಗ ಹೇಳೋಕೆ ನನ್ನ ಟ್ರಿಕ್ಸ್ನ ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಇದನ್ನು ಅಡ್ವೈಸ್ ಮಾಡಲ್ಲ ನಾನು, ಅವ್ರವ್ರ ಚಾಯ್ಸ್ ಇದು. ಯೂಶ್ವಲಿ ನಾನು ಕಾಫಿ ಟೀ ಯಾವುದನ್ನು ಸೇವನೆ ಮಾಡಲ್ಲ, ಸಕ್ಕರೆ ಹಾಕಿ ಅಂತೂ ಇಲ್ಲವೇ ಇಲ್ಲ. ಜನರಲಿ ಕಾಫಿ ಟೀ ಅಭ್ಯಾಸ ಇಲ್ಲ. ಆದರೆ ಕಾಫಿಯ ಫ್ಲೇವರ್ ನನಗೆ ತುಂಬ ಇಷ್ಟ. ನಾನೇನು ಮಾಡಿದ್ದೀನಿ ಅದಕ್ಕೆ ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಹೇಳೋಕೆ ರೂಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಕಾಫಿ ಕುಡಿಯೋದು ಅರ್ಲಿ ಮಾರ್ನಿಂಗ್ ಎದ್ದಾಗ ಮಾತ್ರ ಅಂತ. ಅದು ಕೂಡ ನಾನೇನು ಮಾಡಿದ್ದೀನಿ, ಬೆಸ್ಟ್ ಆಫ್ ದಿ ಬೆಸ್ಟ್ ಒಳ್ಳೆ ಕಾಫಿ ಪೌಡರ್ನ ತಂದಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಮಿಲ್ಕ್ ಕೂಡ ಯಾವಾಗಲೂ ರೆಡಿ ಇರೋ ಥರ ನೋಡ್ಕೊಂಡಿದ್ದೀನಿ. ಸೊ ನನಗೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಒಂದು ಮೋಟಿವೇಶನ್ ಇರುತ್ತೆ. ಎದ್ದ ಮೇಲೆ ಓಕೆ ಇದೇಳು, ನಿನಗೆ ಇಷ್ಟದ ಫ್ಲೇವರ್ನ, ಆ ಅದ್ಭುತವಾದ ಕಾಫಿ ಕಾಯ್ತಾ ಇದೆ, ಹೋಗು ಕಿಚನ್ಗೆ ಹೋಗು, ಆ ಕಾಫಿ ಮಾಡಿಕೊಂಡು ನೀನು ಕಾಫಿಯನ್ನು ಹೀರು. ಇದು ಪ್ರತಿದಿನ ಬೆಳಿಗ್ಗೆ ನನ್ನ ಬ್ರೈನಲ್ಲಿ ಟ್ರಿಗರ್ ಆಗುತ್ತೆ. ಆ ರೀತಿ ನಾನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀನಿ. ಇದರಿಂದ ಬೇಗ ಏಳೋದಕ್ಕೆ ಒಂದು ರಿವಾರ್ಡ್ ಇದೆ ನನಗೆ. ಏನು? ಆ ಅದ್ಭುತವಾದ ಬೆಸ್ಟ್ ಕಾಫಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನನಗೆ ಸ್ನೇಹಿತರೆ, ಒಂದು ನಾನು ಕಾಫಿಯ ರುಚಿಗೋಸ್ಕರ, ಸ್ವಾದಕ್ಕೋಸ್ಕರ ಅದೊಂದು ರಿವಾರ್ಡ್ ಇದೆಯಲ್ಲ, ಅದು ನನ್ನನ್ನು ಪ್ರೊವೋಕ್ ಮಾಡುತ್ತೆ ಎದೇಳು ಅಂಥೇಳಿ. ಜೊತೆಗೆ ಅದು ಕುಡಿತಾ ಕಾಫಿಯಲ್ಲಿರೋ ಕೆಫೀನ್, ಅದು ಸೈಕೋ ಆ್ಯಕ್ಟಿವ್ ಅಲ್ವಾ, ಅದು ಮೆಟೀರಿಯಲ್ ಅಥವಾ ಸಬ್ಸ್ಟ್ಯಾನ್ಸ್, ಅದು ಬ್ರೈನನ್ನು ಜಾಗೃತಗೊಳಿಸ್ಬಿಡುತ್ತೆ. ನಿದ್ದೆ ಅಲ್ಲಿಗೆ ಗಾನ್, ಡೇ ಸ್ಟಾರ್ಟ್ ಆಗಿಬಿಡುತ್ತೆ. ಜೋರಾಗಿಯೇ ಡೇಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಕ್ಕೆ ಎನರ್ಜಿನೂ ಬಂದುಬಿಡುತ್ತೆ. ಹಾಗಂತ ಎದ್ದ ತಕ್ಷಣ ಕಾಫಿ ಕುಡಿಯೋದಲ್ಲ, ಅಟ್ಲೀಸ್ಟ್ ಅರ್ಧ ಗಂಟೆ ಆಗಬೇಕು. ಎದ್ದ ತಕ್ಷಣ ನೀವು ನೀರನ್ನು ಕುಡಿಬೇಕು, ಒಂದು ಅರ್ಧ ಗಂಟೆ ಆಗಬೇಕು. ಸೊ ಆವಾಗ ನೀವು ಕಾಫಿಯನ್ನು ಕುಡಿದ್ರೆ ಸೂಕ್ತ ಅಂತ. ಅಟ್ಲೀಸ್ಟ್ ಅರ್ಧ ಗಂಟೆ, ಎದ್ದು ಅರ್ಧ ಗಂಟೆ ಆದಮೇಲೆ, ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಕಾಫಿ ಕುಡಿಬೇಕು ಅಂತ ತಜ್ಞರು ಹೇಳ್ತಾರೆ ಸ್ನೇಹಿತರೆ. ಎಲ್ಲರೂ ಇದನ್ನು ಮಾಡಿ ಅಂತ ಹೇಳ್ತಿಲ್ಲ, ಕೆಲವರಿಗೆ ಕಾಫಿ ಆಗದೇ ಇರ್ಬೋದು. ನನ್ನ ಮಾರ್ನಿಂಗ್ ಬೇಗ ಹೇಳೋದಕ್ಕೆ ನಾನು ಇಟ್ಕೊಂಡಿರೋ ಒಂದು ಸಣ್ಣ ರಿವಾರ್ಡ್ ಏನು ಅಂತ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅಡೆತಡೆಗಳನ್ನು ದೂರ ಮಾಡಿ. ಜಿಮ್ಗೆ ಹೋಗಬೇಕು ಅಂದರೆ ರಾತ್ರಿನೇ ಶೂ ಬಟ್ಟೆ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ನಮ್ಮ ಬ್ರೈನ್ ಪಕ್ಕ ವ್ಯಾಪಾರಿ, ಅದು ಯಾವಾಗಲೂ ಕಾಸ್ಟ್ ಬೆನಿಫಿಟ್ ಲೆಕ್ಕ ಹಾಕ್ತಿರುತ್ತೆ. ಜಿಮ್ಗೆ ಹೋಗೋಕ್ಕೂ ಮುನ್ನ ಶೂ ಹುಡುಕಬೇಕು, ಲೇಸ್ ಕಟ್ಟಬೇಕು, ಬಟ್ಟೆ ಸೆಲೆಕ್ಟ್ ಮಾಡಬೇಕು ಅಂದರೆ ಮೆದುಳಿನ ಖರ್ಚು ಹೆಚ್ಚಾಗುತ್ತೆ. ಹೀಗಾಗಿ ಅಯ್ಯೋ ಯಾವನಿಗೆ ಬೇಕಯ್ಯ ಮಾಲ್ಕೊಳ್ಳಯ್ಯ ನೀನು ಸುಮ್ಮನೆ ನಾನೊಂದು ಥರ ತಿನ್ಬೇಡ ಅಂಥೇಳಿ ನಿಮ್ಮನ್ನಲ್ಲೇ ಹೊದಕ್ಕೆ ಹಾಕಿ ಬಿದ್ಕೊಳ್ಳೋಕ್ಕೆ ಪ್ರೊವೋಕ್ ಮಾಡುತ್ತೆ. ಅದು ಸಾಕು ಸುಮ್ಮನೆ ಏನಕ್ಕೆ ಅಂಥೇಳಿ. ಆದರೆ ಎಲ್ಲ ಮೊದಲೇ ರೆಡಿ ಇದ್ದರೆ ಹೆಚ್ಚಿನ ಹೊರೆ ಇರಲ್ಲ. ಅಡೆತಡೆ ಕಮ್ಮಿ ಇದ್ದರೆ ಕೆಲಸ ಬೇಗ ಮಾಡೋಕ್ಕೆ ಕಮಿಟ್ ಆಗುತ್ತೆ ಬ್ರೈನ್. ನೆಕ್ಸ್ಟ್, ಸಾರ್ವಜನಿಕವಾಗಿ ಕಮಿಟ್ ಆಗಿ. ಇದು ಇನ್ನೊಂದು ಮರ್ಯಾದೆ ಪ್ರಶ್ನೆ ಆಗಿಬಿಡುತ್ತೆ. ಆಮೇಲೆ ನೀವು ಮಾಡಿಲ್ಲ ಅಂದರೆ, ಯಾವುದೋ ಒಂದು ಟಾಸ್ಕ್ನ ಸುಮ್ಮನೆ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ನೀವು ಅದನ್ನು ಮಾಡಲೇಬೇಕು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋಬೇಕು. ಜಿಮ್ ಜಾಯ್ನ್ ಆಗಿದ್ದೀನಿ ಅಂತ ಎಲ್ರಿಗೂ ಹೇಳಿಬಿಡಿ. ಅಥವಾ 3 ತಿಂಗಳಲ್ಲಿ ನೋಡು ಏನು ಮಾಡ್ತೀನಿ, ಹೆಂಗೆ ಬರುತ್ತೆ ಗೊತ್ತಾ, ಅಥವಾ ಎಷ್ಟು ಸ್ಲಿಮ್ ಆಗ್ತೀನಿ ಗೊತ್ತಾ, ಫ್ಯಾಟ್ ಎಷ್ಟು ಇಳಿಸ್ತೀನಿ ಗೊತ್ತಾ. ಫಿಟ್ನೆಸ್ ಅಂತ ಹೇಳಿದ್ರೆ ಸಲ್ಮಾನ್ ಖಾನ್ ಗಾತ್ರದ, ತೊಡೆ ಗಾತ್ರದ ಬೈಸೆಪ್ಸನ್ನು ಹೊಂದೋದು ಮಾತ್ರ ಫಿಟ್ನೆಸ್ ಅಲ್ಲ ಸ್ನೇಹಿತರೆ. ಕ್ರಿಕೆಟರ್ಸ್ ನೋಡಿ, ಅವ್ರು ಹೆಂಗೆ ಕಾಣಿಸ್ತಾರೆ, ಅವರು ಹ್ಯೂಜ್ ಆಗಿ ಕಾಣಿಸೋದೇ ಇಲ್ಲ ಯಾವತ್ತೂ ಕೂಡ. ಕೆಲವೊಂದು ಹ್ಯೂಜ್ ಮಸಲ್ಸ್ ಬರೋ ಎಕ್ಸಸೈಸ್ ಅವ್ರಿಗೆ ಮಾಡೋಂಗೇ ಇಲ್ಲ, ಅವರಿಗೆ ಮೊಬಿಲಿಟಿ ಡೌನ್ ಆಗಿಬಿಡುತ್ತೆ ಅಂಥೇಳಿ. ಅಥ್ಲೆಟಿಕ್ ಫಿಟ್ನೆಸ್ಸೇ ಬೇರೆ. ಸೊ ಭಯಂಕರವಾಗಿ ಹ್ಯೂಜ್ ಆಗಿಬಿಡ್ತೀನಿ ನಾನು, ಹಲ್ಕ್ ಥರ ಆಗಿಬಿಡ್ತೀನಿ ಅನ್ನೋದು ಮಾತ್ರ ಫಿಟ್ನೆಸ್ ಅಂತಲ್ಲ. ನೀವು ನೋಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, 25-30% ಇದೆಯಾ, 35 ಇದೆಯಾ, 20-22 ಇಳಿಸ್ತೀನಿ, ಇಂತಿಷ್ಟು ಟೈಮಲ್ಲಿ ಇಳಿಸ್ತೀನಿ. ಮೊದಲ ತಿಂಗಳಲ್ಲೇ ಒಂದು 3% ಕಮ್ಮಿ ಮಾಡ್ತೀನಿ, ಸೆಕೆಂಡ್ ಮಂತಲ್ಲಿ ಇನ್ನೊಂದು 3% ಕಮ್ಮಿ ಮಾಡ್ತೀನಿ. ಈ ಥರದ್ದು ಕೂಡ ನೀವು ಹಾಕೋಬಹುದು. ಇಲ್ಲಾಂದರೆ ಜೆನೆಟಿಕಲಿ ನೀವು ತೀರಾ ಹಲ್ಕ್ ಥರ ಆಗೋ ಸ್ಕೋಪೇ ಇರೋದಿಲ್ಲ. ನಿಮ್ಮ ಬಾಡಿ ಶಾರುಖ್ ಖಾನ್ ಥರ ಇರಬೇಕು ಅಂತ ಹೇಳ್ತಿರುತ್ತೆ, ನೀವು ಸಲ್ಮಾನ್ ಖಾನ್ ಆಗೋಕ್ಕೆ ಹೋಗ್ತಾ ಇರ್ತೀರಿ. ಆಗಲ್ಲ ಅದು. ಸೊ ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ನೋಡ್ಕೊಂಡು ಮಾಡಿ ಸ್ನೇಹಿತರೆ. ಶರ್ಟ್ ಹಾಕೊಂಡು ನೀವು ಎಲ್ಲರ ಮುಂದೆ ಹೆಂಗೆ ಹೋದ ತಕ್ಷಣ ಒಳ್ಳೆ ಹಲ್ಕ್ ಥರ, ಸಲ್ಮಾನ್ ಖಾನ್ ಥರ ಹ್ಯೂಜ್ ಆಗಿ ಕಾಣಬೇಕು ಅನ್ನೋದು ಮ್ಯಾಂಡೇಟ್ರಿ ಏನಲ್ಲ. ಶರ್ಟ್ ತೆಗೆದಾಗ ಕನ್ನಡಿ ಮುಂದೆ ನೀವು ನಿಂತಾಗ ನಿಮಗೆ ನೀವು ಹೆಂಗೆ ಕಾಣಿಸ್ತೀರಾ, ಅಥವಾ ಯಾರಿಗೆ ಹೆಂಗೆ ಕಾಣಿಸ್ಬೇಕು ಅವ್ರಿಗೆ ನೀವು ಹೆಂಗೆ ಕಾಣಿಸ್ತೀರಾ, ಅದು ಇಂಪಾರ್ಟೆಂಟ್. ನನ್ನ ಹತ್ರ ತೊಡೆ ಗಾತ್ರದ ಬೈಸೆಪ್ಸ್ ಇದೆ, ಹೊಟ್ಟೆಲ್ಲೋ 2 ಇಂಚ್ ಫ್ಯಾಟ್ ಇರುತ್ತೆ ಆಮೇಲೆ ಹೆಚ್ಚಿನವ್ರದ್ದು. ಸೊ ನಿಮ್ಗೆ ಯಾವ್ದು ಬೇಕಂತ ನೀವು ಡಿಸೈಡ್ ಮಾಡ್ಕೋಬೇಕು ಫಸ್ಟ್. ಜೊತೆಗೆ ಅದನ್ನು ಪಬ್ಲಿಕ್ ಮಾಡಿ. ಇದು ಎಕ್ಸಾಂಪಲಿಗೆ ಹೇಳಿದ್ದೀವಲ್ಲ, ಪಬ್ಲಿಕ್ ಮಾಡಬೇಕಾಗಿರೋದು ಮುಖ್ಯ ವಿಚಾರ ಇಲ್ಲಿ. ಎಲ್ಲರ ಮುಂದೆ ಹೇಳ್ಕೋಬೇಕು, ನೆಕ್ಸ್ಟ್ ನಾನು ಈ ರೀತಿ ಆಗ್ತೀನಿ, ಇಂಥ ಗೋಲನ್ನು ಅಚೀವ್ ಮಾಡ್ತೀನಿ ಅಂತ. ಅವಾಗೇನಾಗುತ್ತೆ, ಮೆದುಳಿಗೆ ಪ್ರೆಷರ್ ಆಗುತ್ತೆ, ಮರ್ಯಾದೆ ಪ್ರಶ್ನೆ ಅಂತ. ಮಾಡೋ, ನೀನು ಹೇಳಿದೀಯಾ, ನಗ್ತಾರ ಆಮೇಲೆ ಅನ್ನೋದು ಕೂಡ ಮೈಂಡಲ್ಲಿರುತ್ತೆ.
ನೆಕ್ಸ್ಟ್, ನಿದ್ದೆ ಮರಿಬೇಡ. ನಿಮ್ಮ ಟಾಸ್ಕ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ನಿಂದ ಬೇಸಲ್ ಗ್ಯಾಂಗ್ಲಿಯಾಗೆ ಹೋಗಬೇಕು ಅಂದರೆ ನಿದ್ದೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಿದ್ದೆ ಮಾಡ್ತಿರುವಾಗಲೇ ಈ ಪ್ರಕ್ರಿಯೆ ನಡೆಯೋದು. ಅದರಲ್ಲೂ ಸ್ಲೋ ವೇವ್ ಸ್ಲೀಪ್ ಅಥವಾ ನಿದ್ದೆಯ 3ನೇ ಹಂತ ನಾನ್ ರೆಮ್ ಸ್ಲೀಪ್. ಈ ವೇಳೆ ಪ್ರೊಸೀಜರಲ್ ಮೆಮರಿ ಗಟ್ಟಿಯಾಗುತ್ತೆ. ಒಂದು ವೇಳೆ ನೀವು ನಿದ್ದೆ ಸರಿಯಾಗಿ ಮಾಡದೇ ಇದ್ದರೆ ಈ ಪ್ರಾಸೆಸ್ ವೀಕ್ ಆಗುತ್ತೆ, ನಿಮಗೆ ಕನ್ಸಿಸ್ಟೆನ್ಸಿ ಕಂಡುಕೊಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದಷ್ಟು ಕನ್ಸಿಸ್ಟೆನ್ಸಿ ಹ್ಯಾಕ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.